ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ವೇತಾ ಕಿರಣ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಮನೇಲಿ ಕಾರಬ್ಬ ಮಾಡ್ತಿದ್ದೀವಿ. ಅಂದರೆ ಅಮಾವಾಸ್ಯೆ ದಿವಸನೇ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮೂರಲ್ಲಿ ಇವತ್ತು ಕಾರಬ್ಬ ಮಾಡ್ತಿದ್ದೀವಿ. ಆದ್ದರಿಂದ ನಮ್ಮ ಮನೇಲೂ ಕೂಡ ಕಾರಬ್ಬ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀವಿ. ಇವತ್ತು ಯಾವ ಥರ ಹಬ್ಬ ಇತ್ತು, ಯಾವ ಥರ ಆಚರಣೆ ಮಾಡಿದ್ವಿ ಸಿಂಪಲ್ಲಾಗಿ ಅಂತ ಹೇಳ್ಬಿಟ್ಟು ಲಾಗ್ ಮಾಡ್ತಾಯಿದ್ದೀನಿ ಗೈಸ್. ಎಲ್ಲರೂ ತಪ್ಪದೆ ನಮ್ಮ ವಿಡಿಯೋ ನೋಡಿ ಮತ್ತು ಸಪೋರ್ಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತಿನ ಲಾಗ್ ಯಾವ ಥರ ಇತ್ತು ಅಂತ ನೋಡೋಣ. ಹಾಯ್ ಗೈಸ್, ಏನಪ್ಪ ಇದು ಕಾರಬ್ಬ ಆಚರಣೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಚಪಾತಿ ಬೇಯಿಸ್ತಿದ್ದಾರೆ ಅಂತ ಅಂದ್ಕೋಬೇಡಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಬ್ಬ ಆಚರಣೆಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆಗೆ ನಾವು ಚಪಾತಿ ಮತ್ತು ಅದಕ್ಕೆ ಬುತ್ತಿ ಖಾರ ಅಂತ ಮಾಡಿದ್ವು. ಯಾಕೆಂದರೆ ನಮ್ಮ ಮಾವರು ಇವತ್ತು ಮಂತ್ರಾಲಯ ಟ್ರಿಪ್ ಅಂತ ಹೊರಟಿದ್ರು. ಅದಕ್ಕೋಸ್ಕರ ಅವ್ರಿಗೆ ಔಟ್ಸೈಡ್ ಫುಡ್ಡು ಸೆಟ್ ಆಗಲ್ಲ, ನಾವು ಅದಕ್ಕೆ ಚಪಾತಿ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಚಪಾತಿ ಮಾಡೋಣ ಅಂತ ಮಾಡೋಕ್ಕೆ ಅಂತ ಇಟ್ಟಿದ್ದೆ. ಆ ಚಪಾತಿ ಮತ್ತು ಬುತ್ತಿ ಖಾರ ಅದನ್ನು ಪಾರ್ಸಲ್ ಮಾಡಿ ಕೊಟ್ಟು ಕಳಿಸಿರಿ. ಅವ್ರಿಗೂ ಸ್ವಲ್ಪ ಔಟ್ಸೈಡ್ ಫುಡ್ಡು ಸೆಟ್ ಆಗ್ಲದ್ದು ಸರಿ ಹೋಗುತ್ತಲ್ವ, ಪಾಪ ತಿನ್ಕೊತಾರೆ ಅಂತ ಹೇಳ್ಬಿಟ್ಟು ಚಪಾತಿ ಮತ್ತು ಬುತ್ತಿ ಖಾರ ಪ್ಯಾಕ್ ಮಾಡಿಕೊಟ್ಟು ಕಳ್ಸೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ್ಯಕ್ಚುಲಿ ಗೈಸ್ ಏನು ಗೊತ್ತಾ, ಅವರು ಮತ್ತು ಒಂದು 3 ಮೆಂಬರ್ಸ್ ಹೋಗೋದ್ರಿಂದ ಒಂದು 15 ಚಪಾತಿ ಕೊಟ್ಟು ಕಳ್ಸೋಣ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡ್ತಿದ್ದೆ. ಆ್ಯಕ್ಚುಲಿ ನಾನು ಒಂದು 20ರಿಂದ 25 ಚಪಾತಿನ ಹೊಸ್ತಿದ್ದೆ. ಅದು ನಾನು ಒಂದು 15 ಚಪಾತಿನ ಮಾವಾರಿಗೆ, ಒಂದು 10ರಿಂದ 15 ಚಪಾತಿ ಅವರಿಗೆ ಕೊಟ್ಟು ಕಳ್ಸೋಣ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡಿದ್ದೆ. ಪ್ಯಾಕ್ ಮಾಡಿಬಿಟ್ಟು ಅದ್ರ ಜೊತೆ ಮತ್ತು ನಮ್ಮ ಮಾವ ಏನು ಬೇಡ ಬಿಡಿ, ಸುಮ್ಮನೆ ರಿಸ್ಕ್ ಆಗುತ್ತೆ ಅಂದರು. ಆದರೂ ಪಾಪ ನಾನು ಹೇಳ್ದಂಗೆ ಅವ್ರಿಗೆ ಸೆಟ್ ಆಗೋಲ್ಲ ಫುಡ್ ಔಟ್ಸೈಡ್ದು, ಅದಕ್ಕೋಸ್ಕರ ಚಪಾತಿ ಮಾಡಿ ಅದಕ್ಕೆ ಸೈಡ್ ಏನಾರು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೆ. ಅದೆಲ್ಲ ಆಗಿ ನಾವು ಕೂಡ ಚಪಾತಿ ಎಲ್ಲ ಕೂತ್ಕೊಂಡು ತಿಂದ್ವು ಮಧ್ಯಾಹ್ನ. ನಮ್ಮ ಮಾವ ಕೂಡ ಹೊರಟರು ಟ್ರಿಪ್ಪಿಗೆ. ಅದಾದಮೇಲೆ ನಾವು ಪೂಜೆಗೆ ಸ್ನಾನ ಮಾಡಿ ಬಂದು ಪೂಜೆ ಎಲ್ಲ ರೆಡಿ ಮಾಡಿ, ನಮ್ಮ ಮಗಳು ಮನಗಿದ್ಲು, ಅದಕ್ಕೋಸ್ಕರ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಮತ್ತು ಕಿಚಡಿ ಮಾಡಬೇಕು. ಇದಕ್ಕೆ ಸ್ಪೆಷಲ್ ಅಂದರೆ ಈ ಹಬ್ಬಕ್ಕೆ ಕಿಚಡಿ, ಕಾಯಿ ರಸ ಮತ್ತು ಮೊಸರನ್ನ ಇಡೋಣ ಅಂತ ಹೇಳ್ಬಿಟ್ಟು ಮೊಸರನ್ನಕ್ಕೆ ಅಂತ ಹೇಳ್ಬಿಟ್ಟು ರೈಸ್ ಇಟ್ಟಿದ್ದೆ. ಮತ್ತು ಕಿಚಡಿನೂ ನಾನು ಫಸ್ಟ್ ಟೈಮ್ ಮಾಡ್ತಿದ್ದು. ನಮ್ಮ ಅತ್ತೆ ನಾನೇ ಹೇಳಿದೆ, ಬಿಡಿ ನಾವೇ ಮಾಡ್ತೀನಿ, ಇದು ಫಸ್ಟ್ ಟೈಮ್ ಅಲ್ವಾ, ಕಲ್ತ್ಕೊಂಡಂಗೆ ಆಗುತ್ತೆ. ನಾವು ಯಾವಾಗಾದರೂ ನಾವು ಒಬ್ಬರೇ ಇದ್ದಾಗ ಎಲ್ಲ ಮಾಡಬೇಕಲ್ವ, ಅದಕ್ಕೋಸ್ಕರ ನಾನು ಕಲ್ತ್ಕೊತೀನಿ ಅಂತ ಹೇಳ್ಬಿಟ್ಟು ನಾನೇ ಮಾಡ್ತೀನಿ ಅಂತ ಹೇಳಿದೆ. ಅವರು ಈ ಥರ ಮಾಡು ಅಂತ ಹೇಳ್ಬಿಟ್ಟು ಸ್ನಾನಕ್ಕೆ ಹೋದರು. ಎಲ್ಲ ಮಾಡ್ತಿದ್ದೆ. ನಮ್ಮ ಪಾಪು ಕೂಡ ನಮ್ಮ ಮನೆಯವರು ಎತ್ಕೊಂಡಿದ್ರು. ಮತ್ತು ಇನ್ನೊಬ್ಬಳು ನನ್ನ ದೊಡ್ಡ ಮಗಳು ಟೆಂಪಲ್ಗೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಿದ್ಲು. ಆ್ಯಕ್ಚುಲಿ ಅವಳಿಗೆ ರೆಡಿ ಆಗೋದು ಅಂದರೆ ತುಂಬ ಇಷ್ಟ. ಅದಕ್ಕೆ ಅವಳೇ ಏನೇನೋ ಮೇಕಪ್ ಮಾಡ್ಕೊತಿದ್ಲು. ತಿರ್ಗಾ ನಾನು ಬೇಡ, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳನ್ನು ಕೂಡ ರೆಡಿ ಮಾಡಿದೆ. ಸ್ಕೂಲಿಂದ ಬಂದು ಬ್ಯಾಗು ಏನು ನೋಡೋದೇ ಎಲ್ಲ ಇಟ್ಬಿಟ್ಟು ಹೊರಟ್ಬಿಡ್ತಾಳೆ. ಹಾಗೆ ದೇವಸ್ಥಾನಕ್ಕೂ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಎಡೆನೂ ಕೂಡ ಮಾಡಿಕೊಂಡು ಎಡೆ ತೋರ್ಬಿಟ್ಟು ದೇವ್ರ ದೀಪಕ್ಕೆಲ್ಲ ರೆಡಿ ಮಾಡಿದೆ. ನೋಡಿ ಈ ಕಲರ್ ಆಗಿತ್ತು, ಬಟ್ ಎಲ್ಲೋ ಪೌಡ್ರ್ ಹಾಕ್ಬೇಕಿತ್ತಂತೆ, ಬಟ್ ನನಗೆ ಗೊತ್ತಿಲ್ಲ, ಮರ್ತುಬಿಟ್ಟೆ. ಅದಕ್ಕೋಸ್ಕರ ಕಲರ್ ಈ ಥರ ಬಂದಿತ್ತು. ನನ್ನ ಮಗಳು ಕೂಡ ಈ ಥರ ರೆಡಿಯಾಗಿ ಫೋಸ್ ಕೊಡ್ತಿದ್ಲು ಫೋಟೋಗೆ. ನೋಡಿ ಸಿಂಪಲ್ಲಾಗಿ ರೆಡಿ ಮಾಡಿದ್ದೆ. ಅವಳು ಅವ್ರ ಅಜ್ಜಿ ಜೊತೆ ದೇವಸ್ಥಾನದ ಹತ್ರ ಹೋಗ್ತೀನಿ ಹಣ್ಕಾಯಿ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಹೊರಟ್ಲು. ನಾನು ಕೂಡ ಸಿಂಪಲ್ಲಾಗಿ ರೆಡಿಯಾಗಿ ಹೋದೆ. ಮತ್ತು ನಮ್ಮ ದೊಡ್ಡ ಅಕ್ಕ ಅವರು ನಮ್ಮ ಪಾಪು ಕೂಡ ಎತ್ಕೊಂಡಿದ್ರು. ನಮ್ಮೂರಲ್ಲಿ ದೇವ್ರಿಗೆ ಈ ಥರ ರೆಡಿ ಮಾಡಿಬಿಟ್ಟು ಮತ್ತು ಹಸುಗಳಿಗೆಲ್ಲ ಈ ಥರ ರೆಡಿ ಮಾಡಿ ಪೂಜೆಯನ್ನೆಲ್ಲ ಮಾಡ್ತಾರೆ ಕಾರಬ್ಬ ದಿವಸ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.